ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅದು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಬಂದೆ. ಏನಪ್ಪ ಅಂದರೆ, ನಾನು ಊರಿಗೆ ಹೋಗ್ಬೇಕಂತ ನಾನು ನನ್ನ ಮಗ ಊರಿಗೆ ಬಸ್ಸಿಗೆ ಹೋಗೋಣ ಅಂತ ಬಂದ್ವಿ. ಮಗನಿಗೆ ಬಸ್ಸಿಗಂದ್ರೆ ಆಗಲ್ಲ, ರಶ್ ಇರ್ತಾವ, ಸುಮ್ಮನೆ ಆಗಲ್ಲ ಮಮ್ಮಿ ಅಂತಿರ್ತಾನೆ ಅವನು. ಬೆಂಗಳೂರಿಂದ ಅಲ್ಲಿ ಬರಬೇಕಾದ್ರೆ ಅಷ್ಟೇ ಇಷ್ಟಪಡ್ತಾನೆ ಅವನು. ಇಲ್ಲಿ ಬಸ್ ರಶ್ ಇರೋದು ಸಹಜ, ಇದು ಬಿಸಿಲು ಬೇರೆ. ಹಂಗಾಗಿ ಅವನಿಗೆ ಒತ್ತಾಯ ಮಾಡಿ ಕರ್ಕೊಂಬಂದೆ. ಪುಣ್ಯಕ್ಕೆ ಏನಾಯ್ತಪ್ಪ ಅಂದರೆ, ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಬಸ್ಸು ನಿಂತಿತ್ತು, ಸೀಟ್ ಕೂಡ ಖಾಲಿ ಇತ್ತು, ಆಲ್ಮೋಸ್ಟ್ ಖಾಲಿ ಇತ್ತು. ನಮಗೆಲ್ಲ ಕೂಡಂಗೆ ಇಬ್ಬರು ಸೀಟಿಗೆ ಕೂತ್ಕೊಂಡ್ವಿ. ಆಯ್ತು, ಇನ್ನೇನು ಬಸ್ ಒಂದು 5 ನಿಮಿಷದಲ್ಲಿ ಸ್ಟಾರ್ಟ್ ಆಯಿತು. ಬಸ್ ಸ್ಟಾರ್ಟ್ ಆಯಿತು, ಹೋಗೋಣ ಅಂತ ಹೋಗ್ತಾ ಇದ್ವಿ. ಡ್ರೈವರ್ ಸರ್ ಕೂಡ ತೊಗೊಂಡು ನಡೆದ್ರು. ಮಾಮೂಲಿ ಅವರಿಗೆಲ್ಲ ಗೊತ್ತಿರ್ತದೆ ರೂಟ್ ಅಂದ್ಕೊಂಡು ನಾವು ಸುಮ್ಮನೆ ಕೂತಿದ್ವಿ. ಎಷ್ಟೊಂದು ಜನ ಕೂಡ ಇದ್ದರು ಆ ಬಸ್ಸಲ್ಲಿ, ಎಲ್ಲ ಜನ ಕೂಡ ಸುಮ್ಮನೆ ಕೂತಿದ್ರು. ಅವ್ರ ಕಾನ್ಫಿಡೆನ್ಸ್ನ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೆಂಗಪ್ಪ ಅಂದರೆ, ಅವ್ರು ನಾರ್ಮಲಾಗಿ ತೊಗೊಂಡ್ರು ಗಾಡಿನ. ಅವ್ರು ಯಾವ ಸೈಡ್ ಟರ್ನ್ ಆಗಬೇಕು ಅಲ್ಲಿ ಟರ್ನ್ ಆಗಲಿಲ್ಲ ಅವರು. ಅಂದರೆ ಒಂದು ಸುಮ್ಮನೆ ಸಣ್ಣದಾಗಿ ನಾನು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಅವರು ಈ ಕಡೆ ಈಗ ಯು ಶೇಪ್ ಇರುತ್ತಲ್ಲ ರೋಡು, ಅವ್ರೇನು ಮಾಡಿದ್ರು, ಈ ಕಡೆ ಲೆಫ್ಟ್ ತೊಗೊಳೋದು ಬಿಟ್ಟು ರೈಟಿಗೆ ಟರ್ನ್ ಮಾಡ್ಕೊಂಡು ಹೋಗ್ಬಿಟ್ರು. ರೈಟಿಗೆ ಟರ್ನ್ ಮಾಡ್ಕೊಂಡು ಹೋದರೆ ನಾವು ಯಾಕಪ್ಪ ಈ ರೂಟಿಗೆ ಚೇಂಜ್ ಮಾಡಿಬಿಟ್ರಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ನಮಗೂ ಗಾಬರಿ ಆಯಿತು. ಅಲ್ಲಿ ಬಸ್ಸಲ್ಲಿದ್ದ ಜನರಿಗೂ ಕೂಡ ಗಾಬರಿ ಆಗಿರುತ್ತೆ. ಯಾಕೋ ಇದು ಬಿಸಿಲು ಸಲುವಾಗಿ ಜನರಿಗೆ ಹೆಲ್ಪ್ ಆಗಲಿ ಅಂತ ಏನಾದರೂ ಅಲ್ಲಿ ಡ್ಯೂಟಿ ಮಾಡೋರಿಗೆ ಏನಾದರೂ ಅಲ್ಲಿ ಕರ್ಕೊಂಡು ಬಿಡ್ತಾರೇನೋ, ಅಲ್ಲಿಂದ ಏನು ಕರ್ಕೊಂಡು ಬರ್ತಾರೇನೋ, ಏನೆಲ್ಲ ವಿಚಾರಗಳು ತಲೆಯಲ್ಲಿ ಹೊಳಿತಾ ಇತ್ತು. ನಾವು ಅಂದ್ಕೊಂಡ್ವಿ ಮತ್ತೆ ಇದು ಇನ್ನು ಆ ಕಡೆ ಬೈಪಾಸ್ ಏನಾದರೂ ಮಾಡಿದಾರ ನಮ್ಗೆ ಗೊತ್ತಿಲ್ಲದೆ ಅಂತ ಹಾಗೂ ಅಂದ್ಕೊಂಡಿವಿ. ಆ ತಹಸೀಲ್ ಕೋರ್ಟ್ ಕಡೆ ಎಲ್ಲ ಹೋಯ್ತು ಬಸ್ಸು. ಆ ಕೋರ್ಟ್ ತಹಸೀಲ್ ದಾಟಿ ಕೋರ್ಟ್ ಹತ್ರ ಬಂದಿದ್ದ ತಕ್ಷಣ ಅವಾಗ ಕಂಡಕ್ಟರ್ ನೋಡಿದ್ರು, ಆವಾಗ ನೋಡಿದ್ರು ಅನಿಸುತ್ತೆ, ಅವ್ರು ಏನು ಬ್ಯುಸಿಯಲ್ಲಿದ್ರೇನೋ. ಅವಾಗ ನೋಡಿ, ಯಾಕ್ರಿ ಸರ್ ಈ ಕಡೆ ಹೋಗ್ತಾ ಇದ್ದೀರಾ ಅಂತ ಅವ್ರ ಹತ್ರ ಸಡನ್ನಾಗಿ ಬ್ರೇಕ್ ಹಾಕಿಬಿಟ್ರು ಅವರು. ಅವಾಗ ಜನರಿಗೆಲ್ಲ ಎಚ್ಚೆತ್ಕೊಂಡ್ರು, ಓ ಈ ಕಡೆ ಬರಬಾರ್ದ್ರಿ, ರೂಟ್ ಈ ಕಡೆ ಅಲ್ಲ ಅದು, ನೀವು ಆ ಕಡೆ ಅಲ್ಲಿ ಲೆಫ್ಟಿಗೆ ಟರ್ನ್ ಆಗಬೇಕಾಗಿತ್ತು, ಈ ಕಡೆ ಯಾಕೆ ಬಂದ್ರಿ ಅಂತ ಅವಾಗ ಒಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಮನಸ್ಸಿನಲ್ಲಿರೋ ಗೊಂದಲ ಕೂಡ ಅವಾಗ ನಮಗೂ ಕ್ಲಿಯರ್ ಆಯಿತು. ಅದು ಹೆಂಗಂದರೆ, ಅವರು ಅವಾಗ ಅಲ್ಲಿಂದ ಜನ ಕೂಡ ಅಲ್ಲಿ ಅಕ್ಕಪಕ್ಕದವರೆಲ್ಲ ನೋಡ್ತಾ ಇದ್ರು, ಏನಿದು ಬಸ್ ಈ ಕಡೆ ಬರ್ತಾ ಇದೆಯಲ್ಲ ಅಂತ ಅವ್ರಿಗೆ ಕೂಡ ಗಾಬರಿ ಆಗಿತ್ತು ಅನಿಸುತ್ತೆ. ಆ ಕಡೆ ಈ ಕಡೆ ಎಲ್ಲ ಜನ ನೋಡ್ತಾ ಇದ್ರು. ನಮಗೂ ಗೊಂದಲ ಮನಸ್ಸಲ್ಲಿ, ಯಾಕೆ ಹಿಂಗೆ ಹೋಗ್ತಾ ಇದ್ದಾರೆ ಅಂತ. ಆಮೇಲೆ ಕಂಡಕ್ಟ್ರ್ ಹೇಳಿದ ನಂತರ ಗೊತ್ತಾಯಿತು, ಇವರು ಹೊಸ ಡ್ರೈವರ್ ಇದ್ದಾರೆ, ಈ ಕಡೆ ಈ ರೂಟಿಗೆ ಬಂದಿದ್ದು, ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದರು. ಮತ್ತು ಇವರೆಲ್ಲ ಈ ರಿವರ್ಸ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದರು, ಈ ಕಡೆ ಲೆಫ್ಟ್ ಟರ್ನ್ ಮಾಡಿಕೊಂಡು. ಆವಾಗ ಜನರಿಗೆ ಏನಾಯಿತು ಅಂತಂದರೆ, ಓ ಕರೆಕ್ಟ್, ಇನ್ನು ಮುಂದೆ ಡ್ರೈವರ್ಗಳಿಗೆ ನಮ್ಗೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ಹೇಳಬೇಕು, ಈ ಕಡೆ ಯಾಕೆ ಹೋಗ್ತಾ ಇದ್ದೀರಾ ಅಂತ ಕ್ವಶನ್ ಮಾಡಬೇಕು ನಾವು ಅಂತ ಅವ್ರಿಗೆ ಅನ್ನಿಸ್ತು. ಆವಾಗ ಸರ್ ಈ ಕಡೆ ಅಲ್ರಿ ಆ ಕಡೆ, ಈ ಕಡೆ ಅಲ್ರಿ ಸರ್ ಆ ಕಡೆ ಅಂತ ಸ್ಟಾರ್ಟ್ ಮಾಡಿದ್ರು ಅವರಿಗೆ. ಒಂದು ಟ್ರ್ಯಾಕಿಗೆ ಹೈವೇ ರೋಡ್ ಬರೋವರೆಗೂ ಅವ್ರಿಗೆ ಹೇಳ್ತಾಯಿದ್ರು. ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಂದರೆ, ಈಗ ಗೊತ್ತಿರಲಿ ಬಿಡಲಿ, ಸ್ವಲ್ಪ ರೂಟ್ ಚೇಂಜ್ ಆದರೆ ಒಂದು ಮಾತು ಅನ್ನೋದು ಒಳ್ಳೆಯದು. ಯಾಕಂದರೆ ಕೂತ್ಕೊಂಡವ್ರು ನಾವೆಲ್ಲ ಒಂದು ಮಾತು ಕೇಳಬೇಕು, ಈ ಕಡೆ ಯಾಕೆ ಹೋಗ್ತಾ ಇದ್ದೀರಾ ಅಂತ ಒಂದು ಕ್ವಶನ್ ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ಗೊತ್ತಿರಲ್ಲ, ಅವ್ರು ಬರೋ ಸ್ಪೀಡ್ ನೋಡಿದರೆ ನಮಗೇನು ಅನಿಸಿತ್ತು, ಕಂಡಕ್ಟ್ರ್ ಇಷ್ಟೊಂದು ಸ್ಪೀಡಾಗಿ ಬಂದ್ರಲ್ಲ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿತ್ತು ಅಂದರೆ, ನನಗೆ ಗೊತ್ತು ಈ ರೋಡು ಅನ್ನೋ ಥರ ಅವ್ರು ಸ್ಪೀಡಲ್ಲಿ ಬಂದರು. ಹಾಗಾಗಿ ನಮಗೂ ಒಂಥರ ಏನು ಈ ಕಡೆ ಬೈಪಾಸ್ ಇರ್ಬೋದು ಅಂತ ನಾವು ಈ ಥರ ಎಲ್ಲ ವಿಚಾರ ಮಾಡ್ಕೊಂಡಿದ್ವಿ. ಇದು ಗೊತ್ತಾದ ನಂತರ ಅನಿಸುತ್ತೆ, ಯಾರು ಎಷ್ಟೇ ಕಾನ್ಫಿಡೆಂಟ್ ಇರಲಿ ಏನೇ ಇರಲಿ, ಎಷ್ಟಿದ್ರೂ ಕೂಡ ನಾವು ಒಂದು ಕ್ವಶನ್ ಮಾಡಬೇಕಂದ್ರೆ, ಈ ಕಡೆ ಯಾಕೆ ಹೋಗ್ತಾ ಇದ್ದೀರಾ, ನಮ್ಗೆ ರೂಟ್ ಗೊತ್ತಿದ್ರೆ ಒಂದು ಮಾತು ಕೇಳಬೇಕು ನಾವು, ಈ ಕಡೆ ಯಾಕೆ ಹೋಗ್ತಾ ಇದ್ದೀರಾ ಅಂತ ಕೇಳಿ ಅವರಿಗೂ ಕೂಡ ಗೊತ್ತಾಗುತ್ತೆ, ನಮಗೂ ಒಂದು ಮನಸ್ಸಿನಲ್ಲಿರೋ ಗೊಂದಲ ಕ್ಲಿಯರ್ ಆಗುತ್ತೆ ಅಂತ. ಹಿಂಗೆ ಮಾಡ್ಕೊಂಡು ಬಂದ್ವಿ. ಅದು ಒಂಥರ ಇನ್ಸಿಡೆಂಟ್, ಇನ್ನೂ ನೆನೆಸ್ಕೊಂಡು ಊರಿಗೆ ಬಂದರೂ ಕೂಡ ಅದನ್ನು ನೆನೆಸ್ಕೊಂಡು ಮಾತಾಡ್ತಾ ಇದ್ವಿ. ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ನಾನು ಮಾತಾಡ್ತಾ ಇರೋದು.
ಇದರಿಂದ ನಮಗೇನಪ್ಪ ಅಂದರೆ ಎಷ್ಟೇ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇದ್ದರೂ ಕೂಡ ಅದರಲ್ಲಿ ಒಂದು ಏನಾದರೂ ಇದ್ದೇ ಇರುತ್ತೆ ವಿಷಯ. ಕಾನ್ಫಿಡೆಂಟಾಗಿ ಎಲ್ಲೂ ಮಾತಾಡೋಕ್ಕೆ ಹೋಗ್ಬಾರ್ದೇನೋ, ಏನಾದರೂ ಮಾಡಬಾರ್ದೇನೋ ಅಂತ ನನ್ನ ಅನಿಸಿಕೆ. ಸುಮ್ಮನೆ ನನಗೇನು ಅನಿಸಿತ್ತು ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದರಿಂದ ನಿಮಗೇನು ಅನ್ನಿಸ್ತು? ಮತ್ತು ಯಾರೇ ಜರ್ನಿ ಮಾಡಲಿ, ಏನೇ ಮಾಡಲಿ, ಇದು ವಿಡಿಯೋ ನೋಡಿದವರು ಸ್ವಲ್ಪ ನಿಮಗೇನಾದರೂ ರೂಟ್ ಚೇಂಜ್ ಆದರೆ, ಯಾವುದೇ ಬಸ್ ಅಂತಲ್ಲ, ಆಟೋ ಅದರಲ್ಲೇ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ ರೂಟ್ ಚೇಂಜ್ ಆದರೆ ಒಂದು ಮಾತು ಕ್ವಶನ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕ್ವಶನ್ ಮಾಡಿ ನಿಮ್ಮ ರೂಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲಿಂದ ಏನೂ ಅದೇನು ತಪ್ಪಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನ್ನ ವಿಡಿಯೋ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ನನ್ನ ಹಿತೈಷಿಗಳಿಗೆ, ನನ್ನ ಕುಟುಂಬದವರಿಗೆ ಎಲ್ರಿಗೂ ಧನ್ಯವಾದಗಳು ನಿಮಗೆ. ಮತ್ತು ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಹೇಳ್ತಾ ಇರ್ತೀನಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.